ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ಏಕಾತಾ ಭಿಕಾತಾ ಹೆಸರಿನಲ್ಲಿ ಸರ್ಕಾರ ಲೂಟಿ ಮಾಡ್ತಾ ಇದೆ. ಇದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ಮಾಡಿರುವಂತಹ ಗಂಭೀರ ಆರೋಪ. ಇತ್ತೀಚೆಗಷ್ಟೇ ಭಿಕಾತಾದಿಂದ ಏಕಾತಾಗೆ ಬದಲಾಯಿಸಿಕೊಳ್ಳುವುದಕ್ಕೆ ಒಂದು ಸುವರ್ಣ ಅವಕಾಶವನ್ನ ರಾಜ್ಯ ಸರ್ಕಾರ ನೀಡಿತ್ತು. ಆದರೆ ಈ ಏಕಾತಾ ಭಿಕಾತಾ ಹೆಸರಿನಲ್ಲಿ ಸರ್ಕಾರ ಆಕ್ಚುಲಿ ಲೂಟಿಗೆ ಇಳಿದಿದೆ ಅಂತ ಹೇಳಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಎಷ್ಟು ದಿನ ಅಂತ ನೀವು ರಾಜ್ಯ ಜನರಿಗೆ ಮೋಸ ಮಾಡ್ತೀರಿ? ಈಗ ಹೊಸದಾಗಿ ಓಸಿ ಸಿಸಿ ಅಂತ ಬೇರೆ ಮಾಡ್ತಿದ್ದಾರೆ. ಬೆಸ್ಕಾಂನಲ್ಲಿ 3 ರಿಂದ 4 ಲಕ್ಷ ಅರ್ಜಿಗಳು ಬಂದಿವೆ ಅಂತಾರೆ. ಇದರಲ್ಲಿ ಈ ಸರ್ಕಾರ 5ರಷ್ಟು ಹೆಚ್ಚುವರಿ ಶುಲ್ಕ ಹೇರ್ತಾ ಇದೆ. ಗ್ಯಾರಂಟಿ ಘೋಷಿಸಿದ್ರು ಅದಕ್ಕೆ ಹಣ ಹೊಂದಿಸೋದಾಗ್ತಾ ಇಲ್ಲ. ಹೀಗಾಗಿಯೇ ಸರ್ಕಾರದ ನಾಯಕರು ಈ ರೀತಿ ಲೂಟಿ ಮಾಡ್ತಿದ್ದಾರೆ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿಯನ್ನ ಮಾಡಿದ್ದಾರೆ. 2 ವರ್ಷ ಕಾಯಿರಿ, ನಾನು ಎಲ್ಲವನ್ನ ಸರಿಪಡಿಸ್ತೀನಿ ಅನ್ನುವಂತಹ ಭರವಸೆಯನ್ನ ನೀಡಿದ್ದಾರೆ. ಜನಗಳಿಗೆ ಈ ತರ ಹಗಲು ದರೋಡೆ ಮಾಡ್ತೀರಿ, ಇದನ್ನ ನಾನು ಕೇಳಲಿಕ್ಕೆ ಬಯಸ್ತೀನಿ ಸರ್ಕಾರಕ್ಕೆ. ಪಾಪ ಅಸೂಯಾಗಿ ನಾವು ಮಾತಾಡ್ತೀವಂತ, ಮಾತಾಡಲಿ, ಸಂತೋಷವಾಗಿರಲಿ ಮಾತಾಡ್ಕೊಂಡು ಅಂತ ಹೇಳ್ತಾರೆ. ಅಸೂಯಾಗಿ ಮಾತಾಡ್ತೀವಂತ ನಾವು ಇಲ್ಲಿ ಇದೆಲ್ಲ ಹೇಳ್ಕೊಂಡು ಈ ಮೇಲ್ಕ್ ಭಿಕಾತಾ ನೀಡೋದನ್ನು ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ 224 ನಿಷೇಧಿಸ್ತದೆ ಅಂತ ಹೇಳ್ಕೊಂಡು ಈ ಬೇರ್ಕೊಂಡ ವಿಷಯಗಳು ಸಮಗ್ರ ಪರಿಶೀಲಿಸಲಿಕ್ಕೆ ಒಂದು ಸಮಿತಿ ಬೇರೆ. ಈ ಸಮಿತಿಯ ಸುದೀರ್ಘವಾಗಿ ಪರಿಶೀಲಿಸಿ ಕರ್ನಾಟಕ ಮಹಾನಗರ ಪಾಲಿಕೆ ಕಾಯ್ದೆ 76ಕ್ಕೆ ತಿದ್ದುಪಡಿ ಮಾಡಿ ಸೆಕ್ಷನ್ 108A ಪ್ರಕಾರ ಭಿಕಾತೆ ನೀಡತಕ್ಕಂಥದ್ದಕ್ಕೆ BBMPಲಿ ಅನಧಿಕೃತ ಆಸ್ತಿಗಳಿಗೆ ಜಾರಿಗೆ ಬಂದಿರೋದು ತಿಳಿಸಲಾಗಿದೆ. ಇಲ್ಲಿ ಭಿಕಾತಾ ಏಕಾತಾ ಅನ್ನೋದಿಲ್ಲ, ಎಲ್ಲೂ ಇಲ್ಲ. ಅದು ಇವರು ಸೃಷ್ಟಿ ಮಾಡ್ಕೊಂಡು ಅದೇನೋ ಆಮೇಲೆ ಸ್ವತ್ತು ಮಾಡ್ತಾರಂತ. ಅದೇಂಥದ್ದು ಓಸಿದು ಬೇರೆ. ಇವತ್ತು ಯಾವುದೋ ಪತ್ರಿಕೆಯಲ್ಲಿ ನೋಡಿದೆ ನಾನು, OCCC. ಅದರಿಂದ ಭಾಳ ಜನಕ್ಕೆ ಅನುಕೂಲ ಆಗ್ಬಿಡ್ತದೆ. ಈಗ ಪತ್ರಿಕೆಯಲ್ಲಿ ಇವತ್ತು ಬರೆದವ್ರೆ, ನಿಮ್ಮ ಅಧಿಕಾರಿಗಳೇ, ಬೆಸ್ಕಾಂ ಅಧಿಕಾರಿಗಳೇ ಹೇಳ್ತಾರೆ ಇದು ಏನೂ ಉಪಯೋಗ ಇಲ್ಲ ಅಂತ ಹೇಳಿ. ಬೆಸ್ಕಾಂ ವ್ಯಾಪ್ತಿಯಲ್ಲಿ 4.5 ಲಕ್ಷ ಅರ್ಜಿಗಳು, ಬೆಸ್ಕಾಂ ವ್ಯಾಪ್ತಿಯಲ್ಲಿ ಏಪ್ರಿಲ್ 4ರಿಂದ ವಿದ್ಯುತ್ ಸಂಪರ್ಕವಾಗಿ 4.5 ಲಕ್ಷ ಅರ್ಜಿಗಳು ಸಲ್ಲಿಕೆ ಆಗಿವೆ. ಇದರಲ್ಲಿ 1200 ಅಡಿಯಲ್ಲಿ ಮನೆ ನಿರ್ಮಾಣ ಮಾಡಿದವರಿಗೆ ಅನುಕೂಲವಾಗಲಿದೆ. ಷರತ್ತು ಉಲ್ಲಂಘನೆ ಆಗಿದ್ದರೆ ಮತ್ತೆ CC ಮತ್ತು OC ಪ್ರಮಾಣ ಪತ್ರಕ್ಕಾಗಿ ಕಾಯುವ ಪರಿಸ್ಥಿತಿ ಬರಲಿದೆ. ಇಲ್ಲಿ 80% ಜನಕ್ಕೆ OC ವಿನಾಯಿತಿ ಲಾಭ ಅಂತ ಹೇಳ್ತಾರೆ. ಬಟ್ ಇದರಿಂದ ವಸತಿ ಕಟ್ಟಡ ಅನಾನುಕೂಲವೇ ಹೆಚ್ಚು ಅಂತ ಹೇಳಿ ಒಂದು ದೊಡ್ಡ ಆರ್ಟಿಕಲ್ಲೇ ಇದೆ ಇವತ್ತಿನ ಪತ್ರಿಕೆಯಲ್ಲಿ OC CC ಬಗ್ಗೆ. ಇಲ್ಲಿ ಇವ್ರ ರೇಟು, ನನ್ನ ಪ್ರಶ್ನೆ ಏನು ಅಂದರೆ, ಹಿಂದೆ ಎಲ್ಲ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಾದ ನಂತರ ಈಗಾಗಲೇ ನೋಂದಾಯಿಸಿಕೊಂಡ ಖಾತೆಗಳನ್ನು AYಯಲ್ಲಿ ನೋಂದಾಯಿಸಿಕೊಳ್ಳತಕ್ಕದ್ದು ಹಾಗೂ ಹೊಸದಾಗಿ ಭೂ ಪರಿವರ್ತನೆಯಾಗದ ನಿವೇಶನಗಳು ಹಾಗೂ ಕಟ್ಟಡಗಳಿಗೆ ತೆರಿಗೆ ಪಾವತಿಸಿಕೊಂಡು BYಯಲ್ಲಿ ನೋಂದಾಯಿಸಿಕೊಂಡು ನಮೂನೆ ಬಿಯನ್ನು ವಿತರಿಸಲಾಗ್ತಿತ್ತು ಹಿಂದೆ. ಇದರಲ್ಲಿ ಯಾವುದು ದುಡ್ಡನ್ನು 5% ಈಗೇನು ಹೇಳೋರಲ್ಲ, ಹೆಚ್ಚುವರಿ ಇದು ಪರ್ಸೆಂಟೇಜ್ ಶುಲ್ಕ, ಗೈಡ್ಲೈನ್ ವ್ಯಾಲ್ಯೂನ ಹೋದ ವರ್ಷ ಇವರು ಬಂದ ಮೇಲೆ ಅದೇನೋ 5 ಗ್ಯಾರಂಟಿ ಕೊಡೋಕ್ಕೆ ರೈಸ್ ಮಾಡಿದ್ರು. ಗೈಡ್ಲೈನ್ಸ್ ವ್ಯಾಲ್ಯೂನ ಆಸ್ತಿ ತೆರಿಗೆನೂ ರೈಸ್ ಮಾಡಿದ್ರು. ಲೂಟಿ ಹೊಡೆದಾಯಿತು ಅದರಲ್ಲಿ 5 ಗ್ಯಾರಂಟಿ ಹೆಸರಿನಲ್ಲಿ. ಈಗ ಇದು ಭಿಕಾತಾ ಏಕಾತಾ ಹೆಸರಿನಲ್ಲಿ ಇದೇ ನಡೆಸ್ಕೊಂಡು ಹೊರಟವ್ರೆ. ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಯಾವುದೇ ಮುನ್ಸಿಪಲ್ ಕಾಯ್ದೆ ಅಡಿಯಲ್ಲಾಗಲಿ ಅಥವಾ ಬೃಹತ್ ಬೆಂಗಳೂರು ಕಾಯ್ದೆಯಲ್ಲಾಗಲಿ ಏಕಾತಾ ಭಿಕಾತಾ ಎನ್ನುವುದು ಯಾವುದೇ ಅಂಶಗಳು ಇರುವುದಿಲ್ಲ. ನಿಮ್ಮ ಇದರ ಪ್ರಕಾರ ಖಾತಾ ಅಂದರೆ ಒಂದು ಆಸ್ತಿಯ ತೆರಿಗೆ ವಿವರಗಳ ನಕಲೆಂದು ಅರ್ಥೈಸಿಕೊಳ್ಳಬಹುದು ಅಂತ ಸರ್ಕಾರದ ಆದೇಶವೇ ಇದೆ. ಆದರೆ ಇವರು ಯಾವುದೇ ಕಾಯ್ದೆ ಅಡಿಯಲ್ಲಿ ಖಾತಾ ಎನ್ನುವ ಪದವಿಲ್ಲದಿದ್ದರೂ ಸಹ ಸಾರ್ವಜನಿಕರಿಗೆ ಏಕಾತಾ ಮತ್ತು ಭಿಕಾತಾ ಎಂದು ಗೊಂದಲವನ್ನು ಉಂಟು ಮಾಡಿರ್ತಾರೆ. ಇದು ಆಗಿರ್ತಕ್ಕಂಥದ್ದು. ದಯವಿಟ್ಟು ನೀವು ಇದೆಲ್ಲ ಸ್ವಲ್ಪ ರೆಕಾರ್ಡ್ ತೆಗೆದ್ರೆ ಇದು ಕತೆ ಗೊತ್ತಾಗುತ್ತೆ ನಿಮಗೆ. ಹಗಲು ದರೋಡೆ ಹೇಳೋರು ಕೇಳೋರು ಯಾರೂ ಇಲ್ಲ. ಈಗ ದುಡ್ಡಿಲ್ಲ ಖಜಾನೆಯಲ್ಲಿ, ದುಡ್ಡು ಬೇಕಲ್ಲ, ಖಜಾನೆ ತುಂಬಿಸ್ಬೇಕಲ್ಲ, ಅದಕ್ಕೀಗ ಈ ಸ್ಕೀಮ್ ತಂದವ್ರೆ. ಆದರೆ ಒಂದು ಈ ನಾಡಿನ ಜನತೆಗೆ ನಾನು ಹೇಳ್ತೇನೆ,
ನೀವಿನ್ನು 2 ವರ್ಷ ವೆಯ್ಟ್ ಮಾಡಿ. ಈ ಸರ್ಕಾರದ ಅವಧಿ ಇದೆ. ಯಾರು ದುಡ್ಡು ಕಟ್ಟಕ್ಕೆ ಹೋಗಬೇಡಿ, ಯಾರು ರೆಗ್ಯುಲರೈಸು ಮಾಡಿಸ್ಕೊಳ್ಳೋಕೆ ಹೋಗಬೇಡಿ. ಇವೆಲ್ಲ ಬೋಗಸ್ ಇದು. ನಾನು ಓಪನ್ನಾಗಿ ಕರೆ ಕೊಡ್ತೀನಿ. ನೀವು ಯಾರೂ ಇದಕ್ಕೆ 4 ಲಕ್ಷ 10 ಲಕ್ಷ 20 ಲಕ್ಷ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಹಿಂದೆ ಏನು ಸಿಸ್ಟಮ್ ಇತ್ತು ಆ ಸಿಸ್ಟಮ್ನಲ್ಲೇ ನಿಮಗೆ ಸುಲಭವಾಗಿ ನಿಮ್ಮ ಆಸ್ತಿ ನಿಮಗೆ ಯಾವ ರೀತಿ ಹಣ ಖರ್ಚಿಲ್ಲದೆ ನಿಮಗೆ ದೊರಕಬೇಕು ಆ ಕೆಲಸ ಮಾಡಿಸ್ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ, ಜನತಾದಳದ ಜವಾಬ್ದಾರಿ. ಈ ದಾರಿ ತಪ್ಪತಕ್ಕಂಥ ಕೆಲಸ, ದೀಪಾವಳಿ ಉಡುಗೊರೆ, ಇದಕ್ಕೆ ದಾರಿ ತಪ್ಕೋಬೇಡಿ, ನಿಮ್ಮ ಮನೆ ಹಾಳು ಮಾಡ್ಕೋಬೇಡಿ. ಈ ನಾಡಿನ ಜನತೆಗೆ ಇಷ್ಟು ವರ್ಷಲೇ ಕಾದಿದ್ದೀರಿ. ಬ್ಯಾಂಕ್ ಸಾಲ ಸಿಕ್ಕಿಲ್ಲ, ಅದು ಸಿಕ್ಕಿಲ್ಲ ಅಂತಕ್ಕಂಥ ಒಂದು ಪರ್ಸೆಂಟೇಜ್ ಇರ್ಬೋದು. ಆ ಸೈಟ್ ಮಾಡೋನೇ ಬ್ಯಾಂಕ್ ಸಾಲನೂ ಕೊಡಿಸ್ತಾನೆ ಮನೆ ಕಟ್ಕೊಳ್ಳೋಕ್ಕೆ. ಅದು ಸಿಸ್ಟಮ್ ಇಲ್ಲಿದೆ, ಅದು ಗೊತ್ತು ನನಗೆ. ಆದ್ದರಿಂದ ನೀವು ಮತ್ತಿನ್ನೊಂದು ಸಾಲ ಮಾಡಿ ಇದು ಕಟ್ಕೊಂಡು ಏನೋ ರೆಗ್ಯುಲರೈಸ್ ಮಾಡ್ತಾರೆ ಅಂತೇಳಿ ತಲೆ ಕೆಡಿಸ್ಕೊಬೇಡಿ. ಹಿಂದೆ ಹಲವಾರು ಸರ್ಕಾರಗಳಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ನಿಮ್ಮ ಒಂದು ಓನರ್ಶಿಪ್ನ ಹಿಂದಿನ ಕೆಲವು ಸರ್ಕಾರದಲ್ಲಿ ಏನು ಉಳಿಸ್ಕೊಟ್ಟಿರೋದು ಜನತಾದಳ ಸರ್ಕಾರ ಇದ್ದಾಗಲೇ ಉಳಿಸ್ಕೊಟ್ಟಿರೋದು. ಕೋಟ್ಯಾಂತರ ಕುಟುಂಬಗಳು ಉಳಿಸಿದ್ದೀವಿ ಜನತಾದಳ ಸರ್ಕಾರ ಇದ್ದಾಗ. ಈಗಲೂ ಹೇಳ್ತೇನೆ, ಈ ಚಾಲೆಂಜನ್ನು ನಾನು ಸ್ವೀಕಾರ ಮಾಡ್ತೀನಿ ಈ ನಾಡಿನ ಬೆಂಗಳೂರು ನಗರದ ನಾಗರಿಕರಿಗೆ. ಇವತ್ತೇನೋ ಇದ್ರ ಜೊತೆಗೀಗ ಅದೆಂಥದ್ದು ತಾಲೂಕು ಲೆವೆಲಲ್ಲೂ ಮಾಡ್ತಾರಂತೆ. ಅಲ್ಲೇನೋ 1200 ಕೋಟಿ ಎಕ್ಸ್ಪೆಕ್ಟ್ ಮಾಡ್ತಾವ್ರಂತೆ ಸರ್ಕಾರದ ಖಜಾನೆ ತುಂಬಿಸ್ಕೊಳ್ಳೋಕ್ಕೆ. ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಜನಕ್ಕೆ ಈ ಸರ್ಕಾರ ದಾರಿ ತಪ್ಪಿಸ್ತಕ್ಕಂಥ ಕೆಲಸಕ್ಕೇನು ಕೈ ಹಾಕಿದ್ದಾರೆ, ಹಗಲು ದರೋಡೆ ಕೆಲಸ ಮಾಡಲಿಕ್ಕೆ ಏನು ಹೊರಟಿದ್ದಾರೆ, ಇದಕ್ಕೆ ಯಾವುದೇ ಕಾರಣಕ್ಕೂ ನೀವು ಮರಳಾಗಬೇಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.